ನಮಸ್ತೆ, ನಾನು ನಿಮ್ಮ ವೀಣಾ. ಇವತ್ತು ಸೂರ್ಯ ಡಿಫೆನ್ಸ್ ಅಕಾಡೆಮಿಯಿಂದ ಎಲ್ಲರಿಗೂ ಉಪಯುಕ್ತವಾಗುವಂತಹ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳನ್ನ ಈಗ ರಾಜ್ಯ ಸರ್ಕಾರದ ಸಾಕಷ್ಟು ನೇಮಕಾತಿಗಳು ನಡೆಯಲಿದ್ದಾವು. ಅದರಿಂದ ಎಲ್ಲರೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇಂದಿನ ಪ್ರಮುಖ ಮುಖ್ಯಾಂಶಗಳು ಯಾವಪ್ಪ ಅಂದ್ರೆ, ರಾಷ್ಟ್ರೀಯ ಆಡಳಿತ ಪ್ರಶಸ್ತಿಯನ್ನು 2026ರಲ್ಲಿ ಪಂಚಾಯತ್ ಪ್ರಗತಿ ಸೂಚ್ಯಂಕವು ಚಿನ್ನದ ಪದಕ ಪಡೆದುಕೊಂಡಿದೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ನೋಡ್ತೀವಿ. ಲಿಯೋನೆಲ್ ಮೆಸ್ಸಿ ಪ್ರಿನ್ಸೆಸ್ ಆಫ್ ಆಸ್ಟ್ರೇಲಿಯನ್ ಪ್ರಶಸ್ತಿಯನ್ನ ಗೆದ್ದ ಮೊದಲ ಫುಟ್ಬಾಲ್ ಆಟಗಾರ ಅಂತ ನೋಡ್ತೀವಿ. ನೆಕ್ಸ್ಟ್, ಕೇರಳ ಭಾರತದ ಮಸಾಲೆ ತೋಟ, ಅದ್ರ ಬಗ್ಗೆ ನೋಡ್ತೀವಿ. ಕೇರಳ ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಬ್ಯಾಂಕಿಂಗ್ ರಾಜ್ಯವಾಗಿದ್ದು ಹೇಗೆ ಅಂತ ನೋಡ್ತೀವಿ. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ 2026ರಂದು ಯಾವ ದಿನ ಆಚರಿಸ್ತಾರ ಅಂತ ನೋಡ್ತೀವಿ. ವಿಶ್ವದ ಅತ್ಯಂತ ವಿಷಪೂರಿತ ಚೋಳಿನ ಬಗ್ಗೆ ತಿಳ್ಕೊತೀವಿ. ಅಸ್ಸಾಂ ಭಾರತದ ಚಹಾ ರಾಜಧಾನಿ, ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಆಮೇಲೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಪ್ರಮುಖ ಸಂಶೋಧನೆಗಳ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ಫಸ್ಟ್ ಒನ್, ರಾಷ್ಟ್ರೀಯ ಆಡಳಿತ ಪ್ರಶಸ್ತಿಗಳು 2026ರಲ್ಲಿ ಪಂಚಾಯತ್ ಪ್ರಗತಿ ಸೂಚ್ಯಂಕವು ಚಿನ್ನದ ಪದಕವನ್ನ ಗೆದ್ದಿದೆ. ಇದು ಹೆಂಗಪ್ಪ ಅಂದ್ರೆ, ಸಚಿವಾಲಯದ ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಅಂದ್ರೆ PAI ಉಪಕ್ರಮವನ್ನ ರಾಷ್ಟ್ರೀಯ ಆಡಳಿತ ಪ್ರಶಸ್ತಿಗಳು 2026ರಲ್ಲಿ ಚಿನ್ನದ ಪ್ರಶಸ್ತಿಯ ಆಯ್ಕೆ ಮಾಡಲಾಯಿತು. ಇದು ಡೇಟಾ ವಿಶ್ಲೇಷಣೆ ಮೂಲಕ ಡಿಜಿಟಲ್ ರೂಪಾಂತರವನ್ನ ಪ್ರೋತ್ಸಾಹಿಸಿದ್ದಕ್ಕಾಗಿ ಜುಲೈ 2026ರಲ್ಲಿ ಜೈಪುರದಲ್ಲಿ ನಡೆಯಲಿರುವ 29ನೇ ರಾಷ್ಟ್ರೀಯ ಆಡಳಿತ ಸಮ್ಮೇಳನದಲ್ಲಿ ಭಾರತ್ ಅಭಿವೃದ್ಧಿ ಹೊಂದಿದ ಭಾರತ 2047 AI ಅನ್ನ ಸಕ್ರಿಯಗೊಳಿಸಿದ್ದಕ್ಕಾಗಿ ಡೇಟಾ ಚಾಲಿತ ಮತ್ತು ಸುರಕ್ಷಿತ ಡಿಜಿಟಲ್ ಆಡಳಿತ ಎಂಬ ಥೀಮ್ ಅನ್ನ ಈ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಅಂದ್ರೆ ಎಷ್ಟನೇ ರಾಷ್ಟ್ರೀಯ ಸಮ್ಮೇಳನ ಅಂತ ಕೇಳ್ತಾರೆ. ಆಡಳಿತದ್ದು 29 ಯಾವ ಊರಲ್ಲಿ ನಡೀತು ಅಂದ್ರೆ ಜೈಪುರದಲ್ಲಿ ನಡೀತದ. ಆಮೇಲೆ ಇದ್ರ ಥೀಮ್ ಏನು ಅಂತ ಜಾಸ್ತಿ ಕೇಳುವ ಚಾನ್ಸಸ್ ಅದ. ಡೇಟಾ ಚಾಲಿತ ಮತ್ತು ಸುರಕ್ಷಿತ ಡಿಜಿಟಲ್ ಆಡಳಿತ ಅಂತ ನಾವು ಹೇಳ್ಬೇಕು. ಎರಡನೇದಾಗಿ ನೋಡ್ಬೇಕಂದ್ರ, ಪ್ರಿನ್ಸೆಸ್ ಆಫ್ ಆಸ್ಟೋರಿಯಸ್ ಪ್ರಶಸ್ತಿಯನ್ನ ಗೆದ್ದ ಮೊದಲ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ ಬಗ್ಗೆ ನೋಡ್ಬೇಕಂದ್ರೆ, ಇವರು ಅರ್ಜೆಂಟೈನಾದ ಫುಟ್ಬಾಲ್ ದಂತಕಥೆ ಅಂತಾನೆ ಹೇಳ್ತೀವಿ ಲಿಯೋನೆಲ್ ಮೆಸ್ಸಿ ಅವರಿಗೆ. ಇವರು 2026ರಲ್ಲಿ ಪ್ರಿನ್ಸೆಸ್ ಆಫ್ ಆಸ್ಟೋರಿಯನ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತದೆ. ಯಾಕಪ್ಪ ಅಂದ್ರೆ, ಈ ಪ್ರತಿಷ್ಠಿತ ಗೌರವವನ್ನ ಮೊದಲ ಫುಟ್ಬಾಲ್ ಆಟಗಾರ, ಇದು ಪ್ರಮುಖವಾದಂತಹ ಒಂದು ಸುದ್ದಿ. ಯಾಕಂದ್ರೆ ಫಸ್ಟ್ ಇವರಿಗೆ ಸಿಕ್ಕದ್ ಫುಟ್ಬಾಲ್ ಆಟಗಾರರಿಗೆ. ಕ್ರೀಡೆಯಲ್ಲಿ ಅಸಾಧಾರಣ ಮತ್ತು ಸಮಾಜದ ಮೇಲೆ ಸಕಾರಾತ್ಮಕ ಪ್ರಭಾವವನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ಲಿಯೋನೆಲ್ ಮೆಸ್ಸಿ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್ ನೋಡ್ತೀವಿ, ಭಾರತದ ಸಾಂಬಾರ್ ತೋಟ. ಭಾರತದ ಸಾಂಬಾರ್ ತೋಟ ಯಾವುದು ಅಂದ್ರೆ ಕೇರಳ. ಭಾರತದ ಪ್ರಮುಖ ಮಸಾಲೆ ಅಷ್ಟೇ ಉತ್ಪಾದನೆ ಮಾಡದೆ ಜಗತ್ತಿನಾದ್ಯಂತ ಏನ್ ಮಾಡ್ತದ, ರಫ್ತು ಮಾಡಿ ತನ್ನ ಛಾಪನ್ನು ಮೂಡಿಸುವಲ್ಲಿ ಕೇರಳ ಮುಂದಾಗ್ಯದ. ಆದ್ರಿಂದ ಇದಕ್ಕೇನ್ ಅಂತ ಕರಿತೀವಿ ಅಂದ್ರ ಭಾರತದ ಮಸಾಲೆ ಉದ್ಯಾನ ಅಂತ ಕರಿತೀವಿ. ಯಾವ ರಾಜ್ಯವನ್ನ ಅಂತ ಕೇಳಿದ್ರೆ ಕೇರಳವನ್ನ. ಯಾಕಂದ್ರ ಎಲ್ಲಾ ಮಸಾಲೆ ಸಾಮಾನು ಅಂದ್ರೆ ಕರಿಮೆಣಸು, ಏಲಕ್ಕಿ, ದಾಲ್ಚಿನ್ನಿ, ಲವಂಗ, ಜಾಯಿಕಾಯಿ, ಶುಂಠಿ ಇಂತ ಪ್ರಮುಖ ಮಸಾಲೆಗಳಿಗೆ ಈ ರಾಜ್ಯ ಹೆಸರುವಾಸಿಯಾಗಿದೆ. ಯಾಕಪ್ಪ ಅಂದ್ರೆ ಇಲ್ಲಿ ಹೆಚ್ಚು ಬೆಳೆಯ ಕಾರಣ ಪಶ್ಚಿಮ ಘಟ್ಟಗಳಲ್ಲಿ ಪರ್ವತ ಶ್ರೇಣಿಗಳು ಹೊತ್ತು ತಂದ ಮಳೆ ಮತ್ತು ಅಲ್ಲಿಯ ಆರ್ದ್ರ ವಾತಾವರಣ, ಅಲ್ಲಿಯ ಮಣ್ಣು, ಆಮೇಲೆ ಮಸಾಲೆ ಕೃಷಿಗೆ ಅನುಕೂಲ ಆಗಿರುವುದರಿಂದ ಇದು ಸಾಂಬಾರ್ ಪದಾರ್ಥಗಳನ್ನ ಬೆಳೀತದ. ಇದಕ್ಕ ಭಾರತೀಯ ಸಾಂಬಾರ್ ತೋಟ ಅಂತ ಕರಿತೀವಿ.
ಇನ್ನೊಂದು ಕೇರಳದ ಬಗ್ಗೆ ಇನ್ನೊಂದು ವಿಷಯ ಬಂದದ್ ನೋಡ್ರಿ, ಸಾಂಬಾರ್ ಪದಾರ್ಥಗಳನ್ನ ಅಷ್ಟೇ ಮಾರಾಟ ಮಾಡದ ಇದು ಡಿಜಿಟಲ್ ಬ್ಯಾಂಕಿಂಗ್ ಸಂಪೂರ್ಣವಾಗಿ ಬಳಸ್ಕೊಂಡ ರಾಜ್ಯವಾಗಿನೂ ಏನ್ ಮಾಡದ ಮುಂಚೂಣಿಯಲ್ಲದ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಯನ್ನು ವ್ಯಾಪಕವಾಗಿ ಅಳವಡಿಸಿಕೊಂಡಿರುವ ಮೂಲಕ ತನ್ನ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಡಿಜಿಟಲ್ ಆಗಿ ಸಬಲೀಕರಣಗೊಳಿಸಿದಂತಹ ಮೊದಲ ರಾಜ್ಯ ಅಂದ್ರೆ ಕೇರಳನ ಪರಿಗಣಿಸ್ತೀವಿ. UPI ಮತ್ತು ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್, QR ಆಧಾರಿತ ಅಂದ್ರೆ ಟೋಟಲ್ ಡಿಜಿಟಲೀಕರಣವನ್ನ ಬ್ಯಾಂಕಿಂಗ್ ಮೂಲಕ ಏನು ಸಂಪೂರ್ಣವಾಗಿ ಇವರೇನು ಉಪಯೋಗಿಸಿರುವುದರಿಂದ ಇದನ್ನ ಕೇರಳದ ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಬ್ಯಾಂಕ್ ಅಂತ ಕರೀತಾರೆ. ನೋಡ್ರಿ, ಪ್ರಮುಖ ದಿನಗಳ ಬರ್ತದ. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ 2026 ನೋಡಿದ್ರ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನು ಪ್ರತಿ ವರ್ಷ ಜೂನ್ 12 ಯಾವ ದಿನ ಅಂತನೂ ನಮಗ್ ಜಾಸ್ತಿ ಕೇಳ್ತಾರ. ಅಂದ್ರ ದಿನ ವಿಶೇಷತೆ ಬಗ್ಗೆ ಕೇಳಿದಾಗ ಜೂನ್ 12 ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇದನ್ನ ಆಯೋಜಿಸದ. 2026 ಥೀಮ್ ಏನಪ್ಪಾ ಅಂದ್ರ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್ ಅಂದ್ರ ಮಕ್ಕಳಿಗೆ ನ್ಯಾಯಯುತವಾಗಿ ಆಟ ಆಡಕ್ ಬಿಡುದು, ಆಮೇಲೆ ವಯಸ್ಕರಿಗೆ ಗೌರವವಾದಂತ ಕೆಲಸ ಕೊಡುದು. ಮಕ್ಕಳೇ ಕೆಲಸ ಮಾಡ್ಕೊತ ಹೋದ್ರ ಮಕ್ಕಳು ಆಟ ಆಡಕ್ ಅವ್ರ ಬಾಲ್ಯವನ್ನ ಕೊಂದಂತ ಆಗ್ತದ. ಆಮೇಲೆ ಮಕ್ಕಳು ಕೆಲಸ ಮಾಡತ್ರ ದೊಡ್ಡವ್ರಿಗೆ ಕೆಲಸ ಸಿಗಲ್ಲ, ನಿರುದ್ಯೋಗ ಹೆಚ್ಚಾಗ್ತದ. ಅದ್ರ ಸಲುವಾಗಿ ಬಾಲ ಕಾರ್ಮಿಕರನ್ನ ಕೆಲ್ಸಕ್ಕೆ ತಗೊಳ್ಳೋದು ವಿರೋಧಿ ದಿನವನ್ನಾಗಿ ಯಾವಾಗ ಆಚರಿಸ್ತಾರಂದ್ರ ಜೂನ್ 12 ಆಚರಿಸ್ತಾರ. 2026 ಥೀಮ್ ಏನಂತ ಕೇಳಿದ್ರ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್ ಅಂತ ಹೇಳ್ತಾರ. ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಗೌರವಾನ್ವಿತ ಕೆಲಸ ಅನ್ನೋದು ಇದ್ರ ಥೀಮ್ ಆಗ್ಯದ. ಬಾಲ ಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡುವುದು, ಮಕ್ಕಳಿಗೆ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ಶಿಕ್ಷಣ ಮಾಡ್ದ, ಆಮೇಲೆ ಕಡಿಮೆ ಪಗಾರನೊಳಗ್ ಸಿಗ್ತಾರತ. ಬಾಲ ಕಾರ್ಮಿಕರ ಶಿಕ್ಷಣನು ಹಾಳಾಗ್ತದ, ಆಮೇಲೆ ಅವ್ರ ಸುರಕ್ಷಿತ ಬಾಲ್ಯವನ್ನು ಅವರು ಒದಗಿಸಕ್ಕಾಗಲ್ಲ. ಅದರಗೋಸ್ಕರ ಇದನ್ನೇನು ಜೂನ್ 12 ಅಂತಾರಾಷ್ಟ್ರೀಯ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನ ಆಚರಿಸ್ತಾರೆ. ನೋಡ್ರಿ, ಎಲ್ಲರೂ ನಾವು ಚೋಳ್ ನೋಡಿರ್ತೇವೆ, ಆಲ್ಮೋಸ್ಟ್ ನೋಡಿರ್ತೀವಿ, ಕಡ್ಸ್ಕೊಂಡಿರ್ತೀವಿ. ಬಟ್ ಇಲ್ಲಿ ಡೇಂಜರ್ ಚೋಳ ನೋಡೋಣ ಬರ್ರಿ. ಎಲ್ಲಪ್ಪಾ ಅಂದ್ರ ವಿಶ್ವದ ಅತ್ಯಂತ ವಿಷಪೂರಿತ ಚೋಳು ಎಲ್ಲದ ನಮ್ ಭಾರತ್ನಾಗ ಅದನ್ರಿ ಮೇಡಮ್. ಮತ್ತ ಅಂಜಬಾಡ್ರಿ, ಭಾರತ್ನಾಗ ಇಲ್ಲಿದು ಉತ್ತರ ಆಫ್ರಿಕಾದಾಗ ಬರ್ತದ. ಇದು ಡೆತ್ ಸ್ಟ್ರಾಕರ್ ಅಂತನೂ ಕರೀತಾರೆ. ಇದಕ್ಕೇನು ವಿಷಪೂರಿತ ಚೋಳಿಗೆ ಡೆತ್ ಸ್ಟ್ರಾಕರ್ ಅಂತ ಕರೀತಾರೆ. ಇದು ಉತ್ತರ ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯದ ಶುಷ್ಕ ಪ್ರದೇಶಗಳಲ್ಲಿ ಕಂಡು ಬರ್ತದ. ಇದರ ವಿಷ ಪ್ರಬಲವಾಗಿರುವುದರಿಂದ ನೀರೋಟಾಕ್ಸಿನ್ ಪ್ಲೇಪೈಡ್ಗಳು ಮತ್ತು ಕಿಣ್ವಗಳನ್ನ ಹೊಂದಿದ. ಇದು ನರಮಂಡಲದ ಮೇಲೆ ಪರಿಣಾಮ ಬೀರ್ತದ, ಉಸಿರಾಟ ತೊಂದರೆ ಉಂಟಾಗ್ತದೆ ಇದರ ಕಡಿತದಿಂದ, ಸ್ನಾಯು ಸೆಳೆತ ಮತ್ತು ಪಾರ್ಶ್ವವಾಯುವಿಗೆ ಕಾರಣವಾಗ್ತದ. ಹೌದಾ? ನೆಕ್ಸ್ಟ್, ಅಸ್ಸಾಂ ಭಾರತದ ಚಹಾ ರಾಜಧಾನಿ ಮತ್ತು ಅತಿ ದೊಡ್ಡ ಚಹಾ ಉತ್ಪಾದಿಸುವ ರಾಜ್ಯಗಳಲ್ಲಿ ಅಸ್ಸಾಂ ಒಂದಾಗಿದ್ದನ್ನು ನೋಡ್ತೀವಿ. ಅಸ್ಸಾಂ ಈ ಭಾರತದ ಅತಿ ದೊಡ್ಡ ಚಹಾ ಉತ್ಪಾದಿಸುವ ಒಂದು ರಾಜ್ಯವಾಗಿದೆ. ದೇಶದ ಒಟ್ಟು ಚಹಾ ಉತ್ಪಾದನೆಯಲ್ಲಿ ಅತಿ ದೊಡ್ಡ ಪಾಲನ್ನು ನೀಡುವುದಾಗಿ ಭಾರತದ ಚಹಾದ ರಾಜಧಾನಿ ಅಂತ ಕರಿತೀವಿ. ಯಾವುದನ್ನ? ಅಸ್ಸಾಮನ್ನ. ಇದು ಇದರ ಚಹಾದ ಆಳವಾದ ಬಣ್ಣ ಮತ್ತೆ ಇದರ ಸುವಾಸನೆ ಇಲ್ಲಿ ಸ್ಪೆಷಲ್, ಉತ್ತಮ ಗುಣಮಟ್ಟ ಹೊಂದಿದ. ಇದು ವಿಶ್ವಾದ್ಯಂತ ಹೆಸರುವಾಸಿಯಾಗ್ಯದ. ಇದು ಯಾಕೆ ಬೆಳೆ ಸ್ಪೆಷಲ್ ಏನಂದ್ರೆ ಬ್ರಹ್ಮಪುತ್ರ ಕಣಿವೆ ಫಲವತ್ತಾದ ಮೆಕ್ಕಲು ಮಣ್ಣು ಇರ್ತದ, ಹೆಚ್ಚಿನ ಮಳೆ ಉಂಟಾಗ್ತದ. ಆರ್ದ್ರ ವಾತಾವರಣ ಮತ್ತು ಬೆಚ್ಚಗಿನ ತಾಪಮಾನವು ಚಹಾ ಉತ್ಪಾದನೆಗೆ ಅನುಕೂಲಕ ಪರಿಸ್ಥಿತಿಯನ್ನು ಒದಗಿಸುವುದರಿಂದ ಅಸ್ಸಾಮನ್ನ ಭಾರತದ ಚಹಾದ ರಾಜಧಾನಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ NFHS6 ಪ್ರಮುಖ ಸಂಶೋಧನೆಗಳು. ಅಂದ್ರೆ ಇದರ ಪ್ರಮುಖ ಸಂಶೋಧನೆ ಏನಪ್ಪಾ ಅಂದ್ರೆ ಪ್ರಾಥಮಿಕ ವರದಿಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಬಿಡುಗಡೆ ಮಾಡಿದೆ.
ಇದು ಮಣಿಪುರವನ್ನು ಹೊರತುಪಡಿಸಿ ಅಂದ್ರೆ ಮಣಿಪುರವನ್ನು ಬಿಟ್ಟು ಸುಮಾರು 6.8 ಲಕ್ಷ ಮನೆಗಳ ಸಮೀಕ್ಷೆ ಮಾಡೋದ್ರಿಂದ ಮೊದಲ ಬಾರಿಗೆ ಈ ಸಮೀಕ್ಷೆ ಸೂಚ್ಯಾಂಕ ಏನಂದ್ರ 131ರಿಂದ 101ಕ್ಕೆ ಇಳಿಸಲಾಗಿದೆ. 43 ಸೂಚ್ಯಾಂಕಗಳನ್ನು ತೆಗೆದುಹಾಕಿದೆ, 13 ಹೊಸದನ್ನ ಸೇರಿಸಲ್ಲ. ಅಂದ್ರೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಪ್ರಮುಖ ಸಂಶೋಧನೆಗಳ ಒಳಗ ಕೆಳರ ಇವತ್ತಿನ ಪ್ರಚಲಿತ ಘಟನೆಗಳನ್ನ ಎಲ್ರು ನೋಡಿದ್ರಿ ಅನ್ಕೋತೀನಿ. ಎಲ್ರು ನಿಮ್ಮ ಸರ್ಕಾರಿ ನೌಕರಿ ಕನಸನ್ನ ನನಸು ಮಾಡ್ಬೇಕಂದ್ರ ನಮ್ಮ ಸೂರ್ಯ ಡಿಫೆನ್ಸ್ ಅಕಾಡೆಮಿಗ್ ಭೇಟಿ ಆಗ್ರಿ. ಯಾಕಂದ್ರ ನ್ಯೂ ಬ್ಯಾಚ್ ಸ್ಟಾರ್ಟ್ ಅದಾವು. ನಿಮ್ಗೆ ಯಾವ್ದೇ ಸರ್ಕಾರಿ ನೌಕರಿ ಪಡಿಬೇಕನ್ನೋ ಆಸೆ ಇದ್ರ ಈಗ PC ಕಾಲ್ ಫಾರ್ ಮಾಡ್ಯಾರ. ಈ PC ಗೆ ಸಂಬಂಧಪಟ್ಟಂತ ಬ್ಯಾಚ್ಗಳು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತದ. ನೀವು ಅಡ್ಮಿಷನ್ ಓಪನ್ ಅದಾವು, ಲಿಮಿಟೆಡ್ ಸೀಟ್ಸ್ ಅದಾವು, ಅದಕ್ಕೆ ಬಂದು ಜಾಯಿನ್ ಆರಿ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅದ, ಈ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಏನಪ್ಪಾ ಅಂದ್ರ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದ್ರ ನಿಮಗೆ ಎಲ್ಲಾ ಉಪಯುಕ್ತ ಮಾಹಿತಿಗಳನ್ನ ಪಡಿಬಹುದು. ಧನ್ಯವಾದಗಳು.